ಎವ್ರಿವನ್, ವೆಲ್ಕಮ್ ಟು ಅಪ್ಪು ಬ್ಲಾಗ್ಸ್. ಇವಾಗ 2026 ಸ್ಟಾರ್ಟ್ ಆಗಿದೆ, ಹೊಸ ವರ್ಷ ಸ್ಟಾರ್ಟ್ ಆಗಿದೆ. ಫಸ್ಟ್ ಐ ವಿಶ್ ಯು ದಿ ಹ್ಯಾಪಿಯೆಸ್ಟ್ ನ್ಯೂ ಇಯರ್ ಟು ಆಲ್ ಆಫ್ ಯು. ಓಕೆ, ನಿಮ್ಮ ಹೊಸ ಲೈಫ್ ಜೊತೆಗೆ ಹೊಸ ಜರ್ನಿ ಸ್ಟಾರ್ಟ್ ಆಗಲಿ ಅಂತ ನಾನು ಕೇಳ್ಕೊತೇನೆ. ಓಕೆ, ಈಗ 2026ಅಲ್ಲಿ ನ್ಯೂ ಲೈಫ್, ನ್ಯೂ ಜರ್ನಿ ಆ್ಯಂಡ್ ನ್ಯೂ ಥಿಂಗ್ಸ್ನ ಎಕ್ಸ್ಪ್ಲೋರ್ ಮಾಡಿ ಅಂತ ಹೇಳ್ತಾ, ದಿಸ್ ಈಸ್ ದ ಫಸ್ಟ್ ಲಾಂಗ್ ವಿಡಿಯೋ ಆಫ್ ಮೈ ಚಾನಲ್. ಸೊ ಐ ವಿಲ್ ಶೇರ್ ಅ ಸ್ಮಾಲ್ ಟಾಪಿಕ್ ವಿತ್ ಯು. ತುಂಬ ವರ್ಷಗಳಿಂದ ನಾನು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತ ಎಷ್ಟೋ ದಿನಗಳಿಂದ ಕಾಯ್ತಿದ್ದೆ. ಬಟ್ ನನ್ನ ಮೈಂಡಲ್ಲಿ ಯಾವಾಗಲೂ ನೆಗೆಟಿವ್ ಥಾಟೇ ಓಡ್ತಾ ಇತ್ತು. ಲೈಕ್ ವ್ಯೂಸ್ ಹೇಗೆ ಬರುತ್ತೆ, ಕಂಟೆಂಟ್ ಏನು ಮಾಡಬೇಕು, ಸಪೋರ್ಟ್ ಮಾಡ್ತಾರಾ ಇಲ್ವೋ, ಆಮೇಲೆ ನಾನು ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋ ಸುಮಾರು ಪ್ರಶ್ನೆಗಳು ನನ್ನ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಫೈನಲಿ ಐ ಡಿಸೈಡೆಡ್ ಟು ಮೇಕ್ ಅ ಚಾನಲ್ ಆ್ಯಂಡ್ ನೌ ಐ ಕ್ರಿಯೇಟೆಡ್ ಅ ಚಾನಲ್. ಬಟ್ ನನ್ನ ಚಾನಲ್ಗೆ, ನನ್ನ ಎಫರ್ಟ್ಸ್ಗೆ ರಿಸಲ್ಟ್ ಬರೋದು ನಿಮ್ಮ ಸಪೋರ್ಟಿಂದ ಮಾತ್ರ. ಐ ವಿಶ್ ನೀವು ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ನನ್ನ ನ್ಯೂ ಜರ್ನಿಗೆ ಒಂದು ಚಾಲೆಂಜ್ ಮಾಡಬೇಕಂತ ಅನ್ಕೋತಿದ್ದೀನಿ. ಲೈಕ್ ಏನಪ್ಪ ಚಾಲೆಂಜ್ ಅಂದರೆ, ನ್ಯೂ ಜರ್ನಿ, ನ್ಯೂ ಯೂಟ್ಯೂಬ್ ಚಾನಲ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ 365 ಡೇ ಆಫ್ ವಿಡಿಯೋ ಚಾಲೆಂಜ್ ಅಂದರೆ, ನಾನು ಪ್ರತಿದಿನ ಅಂದರೆ ಈ ವರ್ಷದಲ್ಲಿ ಪ್ರತಿದಿನ ಪ್ರತಿಯೊಂದು ವಿಡಿಯೋ ಮಾಡಿ ಹಾಕ್ತೇನೆ. ಲೈಕ್ ವ್ಲಾಗ್ಸ್ ಆಗಿರ್ಬೋದು, ನಾಲೆಜ್ ರಿಲೇಟೆಡ್ ಆಗಿರ್ಬೋದು, ಸ್ಕಿನ್ ಕೇರ್ ರಿಲೇಟೆಡ್ ಆಗಿರ್ಬೋದು, ಅನ್ಬಾಕ್ಸಿಂಗ್ ರಿಲೇಟೆಡ್ ಆಗಿರ್ಬೋದು, ಅಥವಾ ಬಜೆಟ್ ಫ್ರೆಂಡ್ಲಿ ಐಟಮ್ಸ್ ಆಗಿರ್ಬೋದು. ಈ ಥರ ಹಲವಾರು ಐಡಿಯಾಸ್ ಅಥವಾ ಹಲವಾರು ವೀಡಿಯೋಸ್ಗಳನ್ನು ಈ ವರ್ಷದಲ್ಲಿ 365 ಡೇ ಆಫ್ ಚಾಲೆಂಜ್ ಆಗಿ ಮಾಡ್ತಾಯಿದ್ದೀನಿ. ನ್ಯೂ ಕಂಟೆಂಟ್ನ ನಾನು ಹಾಕ್ತಾ ಇರ್ತೀನಿ. ಸೊ ನೀವು ಏನಪ್ಪ ಅಂದರೆ, ನಾನು ಹಾಕೋ ಪ್ರತಿ ವಿಡಿಯೋ ನಿಮಗೆ ಅಪ್ಡೇಟ್ ಆಗಬೇಕಂದ್ರೆ ನನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಅಪ್ಡೇಟ್ ಆಗ್ತಾ ಇರುತ್ತೆ. ಸೊ ಪ್ಲೀಸ್ ಗೈಸ್, ನನ್ನ ಇವೆಲ್ಲ ವಿಡಿಯೋನ ನೋಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆದಷ್ಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್, ಬಿ ಹ್ಯಾಪಿ, ಬಾಯ್ ಬಾಯ್.